ಅಲ್ಲ ಆ ನಮ್ನಿ ಎಳ್ಕೊಂಬಂದೆಲ್ಲ ನನ್ನ. ನೀನು ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ನೀನು? ನೀನು ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ? ಹೇಳು ಫಸ್ಟ್. ನೀನು ಯಾರೇ ಇಲ್ಲಿ ಬಂದು ನೋಡಕ್ಕೆ ಹೇಳಿದ್ ನನ್ನ ಗಂಡನ್ನ? ಏನು ಅಧಿಕಾರ ಐತೆ ಅಂತ ಬಂದಿ ನೀನು? ಅವರು ನಿನಗಷ್ಟೇ ಅಲ್ಲ ಗಂಡ, ನನ್ನ ಗಂಡನೂ ಹೌದು. ಏನ ಫಸ್ಟ್ ನಿನಗಿಂತ ಜಾಸ್ತಿ ಅಧಿಕಾರ ನಂಗೈತಿ. ನನ್ನ ಗಂಡನ ನೀ ಮಾಡ್ಕೊಂಡಿರಕ್ಕೆ ಏನ ನಾನು ನೋಡ್ತೇನೆ. ಅದನ್ನೇ ನೀನು ಬೇಡ ಅಂತ ಹೇಳೋದು. ಅದು ಇಂಥ ಟೈಮ್ನಾಗ ನನಗೆ ದೂರ ಇರಂತ ಹೇಳಕ್ಕೆ ನೀನು ಯಾವಕ್ಕಿ? ನನ್ನ ಗಂಡ ಅವರು. ಅದು ಆಗ, ಈಗಲ್ಲ. ಏನೈತಿ ನಿನ್ನ ಐಡೆಂಟಿಟಿ? ಏನೂ ಇಲ್ಲ. ತೋರ್ಸು ಒಂದು ಮದ್ವೆ ಫೋಟೋ ತೋರ್ಸು. ಇವರೇ ನಿನ್ನ ಗಂಡ ಅನ್ನೋದಕ್ಕೆ ಏನು ಖಾತ್ರಿ ಐತಿ ನಂಗೆ? ಅದನ್ನು ತೋರಿಸು. ಅಥವಾ ಮದುವೆ ಇನ್ವಿಟೇಷನ್ ತೋರಿಸು. ನನಗೆ ಯಾಕೋ ಅನ್ನಿಸ್ತೈತಿ ನೀವಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿನೇ ಅಲ್ಲ. ಹೋಗ್ಲಿ, ನೀವಿಬ್ರು ಮದುವೆ ಮಾಡ್ಕೊಂಡಿದ್ದನ್ನ ನೋಡ್ದವ್ರು ಯಾರು ಅದಾರ? ಕರಿ ನೋಡೋಣ. ಹೋಗ್ಲಿ, ನೀವಿಬ್ರು ಅದೆಲ್ಲ ಹೋಗಿ ಬಾಳೆ ಮಾಡಿದ್ನಿ ಅಂದ್ರಲ್ಲ, ಅಲ್ಲರ ಯಾರು ಅದಾರ ಅದನ್ನ ಹೇಳಿ ನೋಡೋಣ. ನನಗೆ ಯಾಕೋ ನೀವಿಬ್ರು ಅನೈತಿಕ ಸಂಬಂಧ ಇಟ್ಕೊಂಡು ಈಗ ಅದು ಹೊರಬಿತ್ತಲ್ಲ, ಸುಳ್ಳೆ ನನ್ನ ಗಂಡ ಹೆಂಡ್ತಿ ಅಂತ ನಾಟಕ ಮಾಡ್ತಾ ಇದ್ದೀರಲ್ಲ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನಾರ ಆಯ್ತಾ ನೋಡು, ಎಲ್ಲಾದರೂ ಇದ್ರೆ ತೆಗಿ ನೋಡೋಣಂಗಾರ. ಹಂಗಿದ್ ಮನುಷ್ಯ ಮದುವೆ ಆಗಿಲ್ಲ ಅಂತ ನನ್ನ ಯಾಕೆ ಮದುವೆ ಮಾಡ್ಕೊತಿದ್ರು? ನನಗೆ ಇದು ಮಾತ್ರ ಐ ಆಮ್ ಶ್ಯೂರ್. ನಾ ಹೇಳ್ತೀನಿ, ನಿಮ್ಮಿಬ್ಬರು ಮದುವೆನೂ ಆಗಿಲ್ಲ, ನೀನು ನನ್ನ ಗಂಡನ ಹೆಂಡ್ತಿನೂ ಅಲ್ಲ. ನೀನು ಇಟ್ಕೊಂಡಕ್ಕಿ ನೋಡು. ಬಾಯಿಗೆ ಬಂದಂಗೆ ಮಾತಾಡಬೇಡ. ಏನ ನನಗಿಲ್ಲಿ ಜುಟ್ಟು ಹಿಡ್ಕೊಂಡು ಜಗಳ ಮಾಡೋ ಯಾವ ಆಸಕ್ತಿನೂ ಇಲ್ಲ. ನೋಡೋರ ಮುಂದೆ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಅಂತ ಸುಮ್ಮನದೇನು ಅಷ್ಟೇ ನಾನು. ಏನ ನೀನು ಮಾತಾಡ್ತಿರೋದಕ್ಕೆ ನಿನ್ನ ಕಪಾಳಕ್ಕೆ ಪಟ 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 ಅಂತ ಹೊಡಿಬೇಕು ಅನ್ನಿಸ್ತಾಯ್ತು ನನಗೆ. ಅಷ್ಟು ಸಿಟ್ಟು ಬರ್ತೈತಿ ನೋಡು. ಈ ಥರ ಅಸಹ್ಯವಾಗಿ ಮಾತಾಡಕ್ಕೆ ಹೋಗ್ಬೇಡ. ಅವ್ರು ನನ್ನ ಗಂಡ, ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿದ ಗಂಡ, ನನ್ನ ಮಗಳು ಪವಿತ್ರ ರಪ್ಪ ಇವನೇ. ಏನ ಅವ ಎಲ್ಲದನ ಯಾರಿಗೆ ಗೊತ್ತು? ಯಾವನ ಏನ ನನ್ನ ಗಂಡನ ನೋಡಿ ಈಗ ಬುಟ್ಟಿಗೆ ಹಾಕ್ಕೊಂಡು ನೋಡಿದವ್ರು ಏನು ಅನ್ಬಾರ್ದಲ್ಲ. ಅದಕ್ಕೆ ಗಂಡ ಅವಾಗಿದ್ದ ಓಡೋಗಿದ್ದ ಈಗ ಇವನೇ ಅಂತ ನಾಟಕ ಮಾಡಕತ್ತೀರಲ್ಲ ನೀವು. ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿರೆ? ಇದ್ರೂ ಇರ್ಬೋದತ್ತಿಯಾರ. ಹೌದು. ಅಲ್ಲ ತಡಿ, ಅಟ್ಲೀಸ್ಟ್ ಒಂದೇ ಒಂದು ಫೋಟೋ ಇಲ್ದಂಗೆ ಇರ್ತೈತಾ ಹೇಳ್ರಿ ನೋಡೋಣ, ಹೌದಿಲ್ಲ? ಅವಾಗ ನಾವು ಫೋಟೋ ಗೀಟೋ ತೆಗೆಸ್ಕೊಲಿಲ್ಲ ಮದುವೆ ಆದಮೇಲೆ. ಆಮೇಲೆ ನಾವು ಹೋಗಿ ಉಳ್ಕೊಂಡಿದ್ದ ಅಪರಿಚಿತ ಊರಾಗ ಉಳ್ಕೊಂಡು ಅವ್ರಿಗೆ ನಮ್ಮನ್ನು ನೋಡಿದ್ರನ್ನ ಎಲ್ಲಿಂದ ತೊಗೊಂಬರ್ಲಿ, ಯಾರನ್ನ ಕರ್ಕೊಂಬರ್ಲಿ, ಯಾರು ನಮ್ಮನ್ನು ನೋಡಿದ್ರೆ ಮತ್ತೆ ನಮ್ಮನ್ನು ಎಳ್ಕೊಂಡು ಹೋಗ್ತಾರ ಅಂತೇಳಿ ನಾವು ಗೊತ್ತಿಲ್ಲದ ಜಾಗಕ್ಕೆ ಹೋಗಿ ಉಳ್ಕೊಂಡಿದ್ದು. ಈಗ ನಾನು ಅವ್ರ ಹತ್ರ ಹೆಂಗೆ ಇದು ಮಾಡಲಿ? ಅವ್ರನ್ನ ಕರ್ಕೊಂಬರಕೈತೆ ಹುಡುಕಿ ಯಾರು ಏನು ಎತ್ತ ಎಲ್ಲದಾರ ಅಂತೇಳಿ. ನೋಡು, ನಿನಗೆ ಗೊತ್ತೈತಿ ಅವ್ರು ನನ್ನ ಗಂಡ ಅಂತೇಳಿ. ನಾಟಕ ಮಾಡಬೇಡ, ಸುಳ್ಳು ಇಂಥವೆಲ್ಲ ತೆಗೆದು ಈಗ ಬೇಕಂತ ಆಪಾದನೆ ಹೊರಿಸ್ಬೇಡ. ನಾ ಹೇಳ್ತಾ ಇದೀನಿ ಕೇಳು. ಸುಮ್ಮನಿರ ಸಾಕು. ಗಂಡ ಅಂತೆ ಗಂಡ ಅಲ್ಲ, ಗಂಡ ಬಿಟ್ಕೊಟ್ಟು ಅವಾಗ ನೀನು ಬಿಟ್ಟು ನನ್ನ ಮದುವೆ ಮಾಡ್ಕೊಂಡನ. ಇನ್ನೂ ಅವನ ಮೇಲೆ ಅದೇಂತ ಪ್ರೀತಿ ನಿನಗೆ? ಬಿಡೆ, ನನ್ನ ಗಂಡನ ಬಿಟ್ಬಿಡು. ನನ್ನ ಗಂಡ ಬೇಕಾಗಿಲ್ಲ ಅಂತ ಹೇಳು. ಏನು ನನ್ನ ಗಂಡ ಎಷ್ಟೇ ಇರಬೇಕು, ಅವ ನಿನ್ನ ಮಾತಾಡ್ಸೋದು ನೋಡೋದು ನಿನ್ನ ಸಂಪರ್ಕಕ್ಕಿರೋದು ನಂಗೆ ಇಷ್ಟ ಇಲ್ಲ. ನೋಡು, ಡಾಕ್ಟ್ರ್ ಮೊದಲೇ ಹೇಳಾರ, ಅವ್ರ ಮನಸ್ಸಿಗೆ ನೋವಾಗಂಥದ್ದು ನಡ್ಕೋಬೇಡ್ರಿ, ಅವರಿಗೆ ಬೇಜಾರಾಗಂಗೆ ಏನೂ ಆಗಬಾರ್ದು, ಅವ್ರಿದ್ರಿಗೆ ಒದರಾಡಬೇಡ್ರಿ, ಒಟ್ಟಿನಲ್ಲಿ ಅವ್ರಿಗೆ ಸ್ಟ್ರೆಸ್ ಕೊಡಬೇಡ್ರಿ ಅಂತೇಳಿ. ನೀನು ಅವ್ರನ್ನ ನೋಡೋಕೆ ಬಂದರೆ ನಾನು ಇದೇ ಥರ ನಡ್ಕೊತೀನಿ. ಏನು ಇದೇ ಥರ ಮಾಡೋದು ನಾನು, ಇದೇ ಥರ ನಾನು ಇರೋದು. ಹಂಗಾರೆ ನಿನಗಿಲ್ಲನ ಗಂಡ ಅನ್ನೋದು? ಅಪ್ಪ, ಈಕೆ ಎದಕ್ಕೆ ಬಂದಾಳ ಕೇಳು. ಈಕೆ ನನ್ನ ನೆಮ್ಮದಿ ಹಾಳು ಮಾಡಕ್ಕೆ ಬಂದಾಳ. ಇವತ್ತು ಬರೀ ನಿಮ್ಮ ಅಪ್ಪಗಷ್ಟೇ ಹಾರ್ಟ್ ಆಗೈತಿ, ಇನ್ನು ನನಗೂ ಹಾರ್ಟ್ ಅಟ್ಯಾಕ್ ಆಗೋದೇನೋ ಗ್ಯಾರಂಟಿ ದೂರಿಲ್ಲ. ಏನು ನಾನು ನಿಜ ಹೇಳ್ತೇನೆ, ನಾನು ಅಲ್ಲಪ್ಪ ಬದುಕಿರಕ್ಕೆ ನನಗೆ ಇಷ್ಟನೇ ಇಲ್ಲ. ಈಕೆ ಯಾಕೆ ಬಂದ್ಲು ಕೇಳಿಕಿ? ಈಕೆ ಬರೋದು ನನಗೆ ಇಷ್ಟ ಇಲ್ಲ. ಈಕೆ ನಮ್ಮನ್ನ ಎಳ್ಳು ಈಕೆ ಮೇಲೆ ಬೀಳಬಾರ್ದು. ಇವತ್ತು ದವಾಖಾನಿಗೆ ಬಂದಾಳ, ನಾಳೆ ಮನೆಗೆ ಬರ್ತಾಳ. ಈಕೆ ಬರೋದು ನನಗೆ ಇಷ್ಟ ಆಗಿಲ್ಲ. ಆಂಟಿ, ಅದು ನಿಮ್ಗೆ ಯಾರು ಹೇಳಿದ್ರು ಈಗಿಲ್ಲಿ ಬರಕ? ಇನ್ಯಾವಕ್ಕೆ? ಓಕೆ, ನೀನು ಹೆಂಡ್ತಿ ಮನೆ ಹಾಳು ಮಾಡ್ಬೇಕು ಅಂತ ಬಂದು ಸೇರ್ಕೊಂಡಾಳಲ್ಲ, ಅಕ್ಕಿನ ಬಿಟ್ರೆ ಇನ್ಯಾರು ಹೇಳ್ತಾರೆ ಹೇಳು? ಅವ್ವ, ಯಾಕವ್ವ ಹಂಗೆ ಮಾತಾಡ್ತಿ? ಮತ್ತಿನ್ನೇನು? ಮತ್ತಿನ್ನೇನು ತಲೆಗಿಲಿ ಕೆಟ್ಟತ್ತೆ ನಿನಗ? ಇಲ್ಲಿ ನನ್ನ ಗಂಡ ಆರಾಮಿಲ್ಲದಂಗೆ ಆಗಿದ್ದನ್ನು ಈಕಿಗೆ ಫೋನ್ ಹಚ್ಚಿ ಹೇಳು ಕೆಲಸ ಏನಿತ್ತು? ಇಲ್ಲ ತರುಣ್, ಹಾಗೆಲ್ಲ ಅನ್ಕೋಬೇಡಪ್ಪ. ಅವರೇ ನಂಗೆ ಫೋನ್ ಹಚ್ಚಿ ಹೇಳಿಲ್ಲಕ್ಕಿ ಲಕ್ಷ್ಮಿ, ನಾನು ಫೋನ್ ಹಚ್ಚಿದ್ದೆ. ಏನವ ಲಕ್ಷ್ಮಿ, ನಾನು ನಿನ್ನ ಬಿಟ್ಟು ಬಂದಮೇಲೆ ಮತ್ತೇನಾತವ, ಯಾಕೆ ಜಗಳ ಮಾಡ್ಕೊಂಡ್ರನ ಆರಾಮದಿಲ್ಲ ಅಂತ ಕೇಳಕ್ಕೆ ಹಚ್ಚಿದ್ದೆ. ಓಹೋ, ತನಿಖೆ ಬೇರೆ ಮಾಡಕತ್ತೀಯನ? ನನ್ನ ಮನೆ ಏನು ವಿಚಾರ, ಯಾವುದು ಆಗು ಹೋಗು ಪ್ರತಿಯೊಂದೂ ಈಗ ಅಲ್ಲೇ ಕುಂತೆ ಎಲ್ಲ ಓಹೋ ಅದಾಳಲ್ಲ, ಮತ್ತೆ ಎಲ್ಲ ವರದಿ ಒಪ್ಸಕ್ಕೆ ಎಲ್ಲ ಹೇಳಕ್ಕೆ ಒಳ್ಳೆ ಚಲೋ ಆಗಿ ಹೇಳ್ಬಿಡು. ಹಂಗೇನಿಲ್ಲಪ್ಪ, ಅವಾಗ ಯಾಕೋ ಬೇಜಾರು ಮಾಡ್ಕೊಂಡಿದ್ಲು. ನಾನು ಏನಾಯ್ತು ಅಂತ ಕೇಳಿದ್ದಕ್ಕೆ ಪಾಪ ಬಾಯಿ ಬಿಡ್ತದೆ. ಇಲ್ಲ ಹಿಂಗಾಗೈತಿ, ಮಾವರಿಗೆ ಅಲ್ಲಿ ಹೋಗ್ಯಾರ, ನನಗೆ ಅದೇ ಹೆದರಿಕೆ ಆಗ್ಬಿಟ್ಟತಿ, ಏನು ಮಾಡ್ಬೇಕಂತ ಗೊತ್ತಾಗವಲ್ತು ಅಂತಂದ್ಲು. ಅನ್ನತ್ಲೆ ನಾ ಹೋಗಿ ನೋಡಕ್ಕಂದೆ, ಬ್ಯಾಡತ್ತಿ ಹೋಗಬೇಡ, ಯಾಕೆ ಹೊಕ್ಕಿ ಅಲ್ಲಿ ಅದಾರ ನಮ್ಮ ಮನ್ಯಾಗ ಅಷ್ಟರು ಅದಾರ, ನೀ ಹೋಗ್ಬೇಡತ್ತಿ ಅಂತೇಳಿ ಅಂದ್ಲಪ್ಪ. ಹಾಳಾದ ನನ್ನ ಮನಸ್ಸು ತಡಿಲಿಲ್ಲ, ನಾನು ಬಂದಿದ್ದು ಗೊತ್ತನ. ಓ ಹೌದಾ, ಸರಿ. ಈಗ ಡಾಕ್ಟರ್ ಏನು ಹೇಳೋದ್ರು ಅಂದರೆ, ಒಟ್ಟು ಅಪ್ಪಾಜಿಗೆ ಯಾವುದು ಟೆನ್ಷನ್ ಕೊಡಬಾರ್ದಂತೆ. ಅವ್ರಿದ್ರಿಗೆ ಚೀರಾಡೋದಾಗ್ಲಿ, ಅವ್ರ ಮನಸ್ಸಿಗೆ ನೋವಾಗುವಂಥ ಮಾತುಗಳಾಗಲಿ, ಅಥವಾ ಯಾವುದು ಅವ್ರಿಗೆ ಸ್ಟ್ರೆಸ್ ಕೊಡಲೇಬಾರ್ದಂತೀಗ. ದೊಡ್ಡಮ್ಮ, ನಾ ಹೇಳೋದಾದ್ರೆ. ಏನಂದಿ? ದೊಡ್ಡಮ್ಮನ? ಈಕಿ ಯಾವಾಗ ನಿನಗೆ ದೊಡ್ಡಮ್ಮ ಅಲ್ಲ? ಅಯ್ಯೋ ದೇವ್ರೆ, ಅಲ್ಲ ದೊಡ್ಡಮ್ಮ? ಅವ್ವ, ನೀನು ಅವ್ವ, ನಿನಗಿಂತ ಅವರು ದೊಡ್ಡವರಲ್ಲ. ಎಷ್ಟೇ ಆದ್ರೂ ವಯಸ್ಸನ್ನೇ ನಾನು ಅವ್ರಿಗೆ ಮಗನೇ ಹಾಕ್ತೀನಿ, ಅದಕ್ಕೆ ದೊಡ್ಡಮ್ಮ ಅಂತ ಕರೆದೆ. ಹೋಗ್ಲಿ ಬಿಡವ,
ಯಾಕೆ ಅದನ್ನೇ ದೊಡ್ಡ ಮಾಡ್ತಿ? ಸ್ವಲ್ಪ ನೀನು ರಿಲ್ಯಾಕ್ಸ್ ಆಗಿರು. ಈಕಿ ಹೇಳ್ತೀನಿ ಅಲ್ಲ, ನನಗೆ ಗೊತ್ತು ಅಫೇರ್ ನಡೀತಾ ಐತಿ ಇವ್ರಿಬ್ಬರದು. ಸುಳ್ಳೆ ಯಾವಾಗೋ ಬಿಟ್ಟು ಹೋಗಿದ್ ಗಂಡನ್ನ ಇವನೇ ನನ್ನ ಗಂಡ ಅಂತ ಹೇಳ್ತಾ ಇದ್ದಾಳ ಅಷ್ಟೇ ಆಕಿ. ನಿನಗೆ ಅರ್ಥ ಆಗೋಲ್ದಪ್ಪ. ನಾ ಹೇಳ್ತೇನೆ ಕೇಳು, ಈಕಿಗೆ ನನ್ನ ಗಂಡ ಈಕಿ ಗಂಡ ಅಲ್ಲ, ಅಲ್ವೇ ಅಲ್ಲ. ಸುಮ್ಮನೆ ತಿಳ್ಕೊಬೇಡ್ಲ ಹಂಗೆಲ್ಲ. ಈಕಿ ಬೇಕಂತ ನಾಟಕ ಮಾಡಕತ್ತಾಳ. ನನ್ನ ಗಂಡು ಅದಕ್ಕೆ ಹೂ ಅನ್ನಕತ್ತಾನ. ಇವ್ರಿಬ್ರದ್ದು ಈ ಕೆಟ್ಟ ಸಂಬಂಧನ ಮುಂದುವರ್ಸಕ್ಕೆ ನಾಟಕ ಮಾಡಕತ್ತಾರ ಅಷ್ಟೇ. ಈಗ ಯಾವ ಸೀಮೆಯಾಗಿದೆ ಅಲ್ಲ, ಇಷ್ಟು ವರ್ಷ ಇಲ್ಲದ ಈಗಂತೆ. ತೆಗೆದು ಒಗಿ ಅತ್ತಾಗ. ನಾನು ನೋಡಿ ಹೇಳ್ತೀನಿ ಕೇಳು, ಬೇಕಾಗಿಲ್ಲ ನೀನು ಆಕಿಗೆ ದೊಡ್ಡಮ್ಮ ಗಿಡ್ಡಮ್ಮ ಅನ್ನೋದೆಲ್ಲ ಮತ್ತೆ ಸರಿ ಇರಲ್ಲ. ನಾನು ಹೇಳ್ತಾನೆ ನೋಡ ತರುಣ. ನೋಡಪ್ಪ ಬಾಯಿಗೆ ಬಂದಾಗ ಮಾತಾಡ್ತಾ ಇದಾರ. ಫಸ್ಟ್ ಆಫ್ ಆಲ್ ಇಬ್ರು ಅರ್ಥ ಮಾಡ್ಕೊರಿ. ಅಪ್ಪಗೆ ಬೇಜಾರಾಗತ್ತಾರ ನಡ್ಕೊಂಡ್ರೆ, ಅಪ್ಪಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ನನಗೂ ಲಾಸು, ನಿಮಗೂ ಲಾಸು. ಅಪ್ಪ ಇಲ್ದೇ ಇರೋ ಜೀವನ ಹೆಂಗವ ನೀನ್ ಇಮ್ಯಾಜಿನ್ ಮಾಡ್ಕೊಂತಿ? ಸುಮ್ಮನೆ ಆಗ್ಬಿಡ್ರಿ. ಒಬ್ರು ಖುಷಿಗೋಸ್ಕರ ಸ್ವಲ್ಪ ನಾವು ಸಮಾಧಾನವಾಗಿರೋದ್ರಾಗ ಯಾವ ತಪ್ಪು ಇಲ್ಲ. ಸ್ವಲ್ಪ ಸಮಾಧಾನ ಆಗ್ರಿ ಎಲ್ಲರೂ. ಇದನ್ನೇ ಕೇಳ್ಕೊಂತಾ ಇರೋದು ನಾನು ನಿಮ್ಮ ಹತ್ರ. ಆಯ್ತು, ನಾನು ಸಮಾಧಾನವಾಗಿರ್ತೀನಿ. ನಾನು ಏನು ಹೇಳಕ್ಕೋಗಲ್ಲ. ಈಕೆ ನನ್ನ ಕಣ್ಣಿದ್ರಿಗೆ ಇರಬಾರ್ದು ಅಷ್ಟೇ. ಇಲ್ಲ, ನನ್ನ ಗಂಡ ಎಲ್ಲಿರ್ತಾರ, ನಾನೀಗ ಸದ್ಯಕ್ಕೆ ಮಟ್ಟಿಗೆ ಮಾತ್ರ ಇಲ್ಲೇ ಇರೋದು. ನಾನು ಅವ್ರು ನೋಡ್ತಿರ್ಬೇಕು. ಅವ್ರು ಎಚ್ಚರ ಆದ್ಮೇಲೆ ಒಂದ್ಸಲ ನಾನು ಅವ್ರ ಹತ್ರ ಮಾತಾಡಲೇಬೇಕು. ಅದು ಹೆಂಗೆ ಒಳಗೆ ಬರ್ತೀಯ ಬಾ ನೋಡ. ನಂಗಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ತಡಿ. ಈಕಿ ಯಾವಕ್ಕೆ ಬಂದು ನನ್ನ ಗಂಡನ ಜೋಡಿ ಹಿಂಗೆಲ್ಲ ಇಟ್ಕೊಂಡಾಳ, ಈಕಿ ಅಂತೇಳಿ ಎಲ್ಲ ಕೊಡ್ತೀನಿ ತಡಿ. ಬಾಯಿ ಕೆಟ್ಟದಾಗಿ ಬರ್ತಿತ್ತು ಅಂತೆಲ್ಲ ಕೊಡ್ತೀನಿ. ನಿನ್ನ ಮರ್ಯಾದೆ ಹರಾಜು ಹಾಕ್ಲಿಲ್ಲ ನೋಡ್ತಿರ್ಬೇಕಾರೆ ನೀನು ಏನು. ಅದು ಹೆಂಗೆ ಊರಾಗಿರ್ತೀಯ ನಾನು ನೋಡ್ತೀನಿ. ಇವತ್ತು ಹಾಸ್ಪಿಟ್ಲಿಗೆ ಬಂದು ನಾಳೆ ಮನೆಗೆ ಬಂದು ನೋಡ್ಕೊಂಡ್ಯಪ್ಪ, ಹೇಳೋಕ್ಕಾಗಲ್ಲ. ಅದಕ್ಕೂ ಏನು ಹೇಸ್ತಕ್ಕೆ ನೀನೇನಲ್ಲ. ಇದಕ್ಕೆಲ್ಲ ನಾನು ಅವಕಾಶ ಕೊಡ್ತೇನಂತ ಮಾಡಿಯ? ನನ್ನ ಜಗನ ಯಾವ್ಯಾಕ್ಯಾರ ಕಿತ್ಕೊಳಕ್ಕೆ ಬಂದರೆ ಅದು ಸಾಧ್ಯನೇ ಇಲ್ಲ. ನಾನು ಅದಕ್ಕೆ ಅವಕಾಶ ಕೊಡೋದೂ ಇಲ್ಲ. ಬೇಕಾದಾಗಲಿ ನಡಿಯೇ. ಏನಪ್ಪ ತರುಣ, ಯಾಕೆ ಹಿಂಗೆ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಈಕೆ? ಹೆಂಗೆ ಹೇಳೋದು ನನಗಂತೂ ಒಂದು ಗೊತ್ತಾಗವಲ್ತು. ನನ್ನ ಕರ್ಮ. ನಾನು ಅವ್ರ ಹೆಂಡತಿ ಅನ್ನೋದು ಮರ್ತೇ ಬಿಟ್ಟಾಳಪ್ಪ. ನಿಮ್ಮವ್ವ ಮರ್ತೇ ಬಿಟ್ಟಾಳ. ಯಾವ ಹೆಂಡತಿ ಮನಸ್ಸು ತಡಿತೈತೆ ಹೇಳಿ ಹಿಂಗಾದ್ರೆ? ದೊಡ್ಡಮ್ಮ, ನೀವು ಬೇಜಾರು ಮಾಡ್ಕೋಬೇಡ್ರಿ. ಲಕ್ಷ್ಮಿ ಪ್ರತಿಯೊಂದು ನನಗೆ ಹೇಳಾಳ. ಈಗ ನನಗೂ ಅರ್ಥ ಆಕೈತಿ. ನಮ್ಮ ಹೋಗಿದ್ದಷ್ಟು ಸಿಟ್ಟು ನನಗಿಲ್ಲ. ನಾನು ಅರ್ಥ ಮಾಡ್ಕೊತಾ ಇದ್ದೀನಿ. ತಡ್ರಿ, ಈಗ ನೀವು ಸದ್ಯಕ್ಕೆ ಮನೆಗೆ ಹೋಗ್ರಿ, ಬೇಜಾರು ಮಾಡ್ಕೋಬೇಡ್ರಿ. ನಾಳೆ ಅವ್ವ ಜಳಕಕ್ಕೆ ಅಥವಾ ಮನೆಗೆ ಕಳಿಸ್ತೀನಿ ಅವನ್ನ. ಮನೆಗೆ ಹೋಗಿ ನೀ ಜಳಕ ಮಾಡ್ಕೊಂಡು ಅಪ್ಪಾಜಿಗೋಸ್ಕರ ಏನಾರು ತೊಗೊಂಡು ಬಾ ಅಂತ ಕಳಿಸ್ತೀನಿ. ಅವಾಗ ಅವ್ವ ಮನೆಗೆ ಹೋಗ್ಕಳ. ನಾನು ನಿಮಗೆ ಫೋನ್ ಮಾಡ್ತೀನಿ, ಇಮಿಡಿಯೇಟ್ ನೀವು ಬರ್ರಿ. ಏನು ಇಲ್ಲಾಂದ್ರೆ ಅವ್ವ ಹೋಗೋಕ್ಕಿಂತ ಮುಂಚೆನೇ ನೀವು ಬಂದು ಇಲ್ಲೇ ಹೊರಗಡೆ ನಮ್ಮ ಅವ್ವನ ಕಣ್ಣಿಗೆ ಕಾಣ್ಲಾರ್ದಂಗೆ ಇರ್ರಿ. ನಾನು ಅವ್ರನ್ನ ಕಳಿಸಿದ ತಕ್ಷಣ, ಅವ್ರ ಕಾರ್ ಹತ್ತಿ ಹೋಗಿದ ತಕ್ಷಣ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವಾಗ ನೀವು ಹಾಸ್ಪಿಟ್ಲ್ ಒಳಗೆ ಬಂದು ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಆಕೈತೆ ಅಷ್ಟೊತ್ತನ ಆರಾಮ್ ಅಪ್ಪಾಜಿ ಜೊತೆ ಮಾತಾಡ್ರಿ. ಈಗ ನೀವಿಬ್ರು ಈ ಥರ ನಡ್ಕೊಳ್ಳೋದ್ರಿಂದ ನಮ್ಮ ಅಪ್ಪನ ಮನಸ್ಸಿಗೆ ಇನ್ನಷ್ಟು ದಾಸಿ ಆಕತಿ, ಇನ್ನಷ್ಟು ಅವ್ರ ಆರೋಗ್ಯ ಹಾಳಾಕೈತಿ. ಇದೇ ಟೆನ್ಷನ್ ಒಳಗೆ ಅಕಸ್ಮಾತ್ ಅವ್ರಿಗೆ ಏನಾರ ಆದ್ರೆ ನನಗೂ ತಡ್ಕೊಳಕ್ಕಾಗಲ್ಲ. ದೊಡ್ಡಮ್ಮ ಅರ್ಥ ಮಾಡ್ಕೋರಿ. ನಾನು ನಮ್ಮ ಅಪ್ಪನ ಭಾಳ ಪ್ರೀತಿ ಮಾಡ್ತೀವಿ. ಅದಕ್ಕೆ ನಿಮಗಾದ್ರೂ ತಡ್ಕೊಳಕ್ ಆಕತ್ತ ಹೇಳ್ರಿ ನೋಡೋಣ. ಒಂದು ಕ್ಷಣ ಸಮಾಧಾನವಾಗಿರೋದ್ರಿಂದ ಒಂದು ಜೀವ ಉಳಿತೈತಿ. ಆಯ್ತಪ್ಪ ತರುಣ, ನೀನಾರ ಅರ್ಥ ಮಾಡ್ಕೊಂಡೆಲ್ಲ ಸರಿ. ಅವ್ರು ಹೋಗ್ತಿದ್ದಂಗೆ ನಂಗೆ ಹೇಳಪ್ಪ. ನಾ ಬೆಳಗ್ಗೆ ನಸಕ್ನಾಗ ಎದ್ದ ತಕ್ಷಣನೇ ಇಲ್ಲಿ ಬಂದು ಕಾಯ್ತಾ ಇರ್ತೀನಿ. ಸರಿ ಆಯ್ತು. ಲಕ್ಷ್ಮಿಗೆ ಏನು ಅನ್ಬೇಡಪ್ಪ. ಪಾಪ ಆಕೆಯನ್ನು ಹೇಳಬೇಕು ಅಂತ ಹೇಳಿದ್ದಲ್ಲ. ಇಲ್ಲ, ನಾನು ಆಕೆಗೆ ಏನು ಅನ್ನಲ್ಲ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಸರಿನಪ್ಪ. ಏನು ಹೇಳಿದ್ರು ಈ ನಮ್ಮವ್ವ ಸ್ವಲ್ಪನೂ ಒಪ್ಕೊಂತ ಇಲ್ಲಲ್ಲ. ಏನು ಮಾಡೋದು, ಏನು ಹೇಳೋದು? ಹಲೋ ಹಲೋ, ಹಾಂ, ನಾನು ಶಾಂತವರಿ ಮಾತಾಡೋದು. ಹೇಳ್ರಿ ಯಾರು? ಓಹೋ, ನಿಮ್ಮ ಬೀಗರ ನಂಬರೇ ನಿಮ್ಮ ಹತ್ರ ಇಲ್ಲ? ಆಗ್ಬೋದು ಬಿಡ, ಆಗಲಿ. ಅಲ್ಲ, ಏನು ಬುದ್ಧಿ ಕಲ್ಸಿರ್ರಿ ನಿಮ್ಮ ಮಗಳಿಗೆ? ಇದೇನಾ ಬುದ್ಧಿ ಕಲ್ಸದ ನೀವು? ಅಲ್ಲ, ನೀವೇನು ಹೊಟ್ಟಿಗೆ ಅನ್ನ ತಿಂತೀರಾ, ಏನು ತಿಂತೀರಿ? ಇಷ್ಟು ಕೆಟ್ಟ ಬುದ್ಧಿ ಇರೋ ಮಗಳನ್ನ ನನ್ನ ಮನೆಗೆ ಮದುವೆ ಮಾಡಿಕೊಟ್ಟಿರಲ್ಲ ನೀವು. ನನ್ನ ಮನೆ ಹಾಳು ಮಾಡ್ಬೇಕಂತೇಳಿ ಅದಳ ನಿಮ್ಮ ಮಗಳು. ಯಾರು, ಲಕ್ಷ್ಮಿನ? ಏನು ಮಾಡಿದ್ಲ? ಅಲ್ಲ, ಬಾಯಿಗೆ ಬಂದಾಗ ಯಾಕೆ ಹಂಗೆ ಮಾತಾಡಕತ್ತೀರಿ? ಯಾಕೆ ಮಾತಾಡಕತ್ತೇನ? ನಿಮ್ಮ ಮಗಳು ಏನೇನು ರಂಪ ಮಾಡ್ತಾ ಇದ್ದಾಳೆ ಇಲ್ಲಿ ಅಂತ ಗೊತ್ತಾ? ನನ್ನ ಗಂಡನ ದೂರ ಮಾಡಕ್ ನೋಡಿದ್ಲು. ನನ್ನ ಗಂಡನ ನಡಕ ತಂದು ಹಾಕಕ್ ನೋಡ್ತಾ ಇದ್ದಾಳೆ ಇಲ್ಲಿ ನನ್ನ ಜಗಕ್ಕ. ಅದಾಳಲ್ಲಕ್ಕಿ ನಿಮ್ಮ ಗಂಡನ ತಂಗಿ, ಅದೇ ನಿಮ್ಮ ನಾದ್ನಿ ದ್ರಾಕ್ಷಾಯಣಿ, ಅಕ್ಕಿನ ತಂದು ಇಡಕ್ ನೋಡ್ತಾ ಇದ್ದಾಳೆ ಇಲ್ಲಿ. ಏನಂತ ತಿಳ್ಕೊಂಡ್ಬಿಟ್ಟಾಳ ಅಂತಿಕೆ? ಅಷ್ಟು ಸುಲಭಕ್ಕೆ ನಾನು ಕಟ್ಟಿರೋ ಸಾಮ್ರಾಜ್ಯನ ಕೆಡವಕ್ ಅಕ್ಕತಿ ಅಂತ ತಿಳ್ಕೊಂಡ್ಬಿಟ್ಟಾಳ. ಈ ಮನಿ ನಂದು, ಆಸ್ತಿ ನಂದು, ಎಲ್ಲ ಪ್ರತಿಯೊಂದು ನಂದು. ನನ್ನ ಗಂಡ ನನ್ನ ಮದುವೆ ಮಾಡ್ಕೊಂಡು ಬಂದಿರೋದು ಇಲ್ಲಿಗೆ. ನಾನಲ್ಲ, ನನ್ನ ಗಂಡನ ಆಶ್ರಯದಾಗಿರೋದು. ಏನಂತ ತಿಳ್ಕೊಂಡ್ಬಿಟ್ಟಾಳ ಅಂತಕ್ಕೆ? ಅದಕ್ಕೆ ಓಡಿಸಿದ್ದೆ. ಮತ್ತೆ ಆ ದ್ರಾಕ್ಷಾಯಣಿ ಕರ್ಕೊಂಬಂದು ಅಕ್ಕಿನ ಕರ್ಕೊಂಬಂದು ಅಕ್ಕಿ ಸಮಜಾಯಿಷಿ ಮಾಡಿ ಇಕ್ಕಿನ ಬಿಟ್ಟೋಗಳ ನಮ್ಮ ಮನೆಯೊಳಗೆ. ಓ ಹೌದಾ? ಅಂದ್ರೆ ಅಲ್ಲ, ಅದು ಇಷ್ಟೆಲ್ಲ ಆತ. ನಮ್ಮ ದ್ರಾಕ್ಷಾಯಣಿ ಏನು ಮಾಡಿದ್ಲ ನಿಮಗೆ? ಅಲ್ಲ, ಲಕ್ಷ್ಮಿಗೆ ಇದೇನು ಗೊತ್ತಿಲ್ಲ. ನೀವು ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಏನು ಅರ್ಥ ಆಗ್ಬೇಕು? ಲಕ್ಷ್ಮಿಗೇನು ಗೊತ್ತಿಲ್ಲ, ಎಲ್ಲ ಗೊತ್ತಿರೋದೇ ಈಕಿಗೆ. ನಿಮ್ಮ ಪಾರ್ವತಿ ಅಲ್ಲೇ ಅದಾಳ, ಕೇಳ್ಕೊಡ್ರಿ. ಆಕಿಗೂ ಎಲ್ಲ ಗೊತ್ತೈತಿ ಸುದ್ದಿ. ನನ್ನ ಮನೆ ಬೆಂಕಿ ಹಚ್ಚಕಂತ ನಿಂತಾರ ನಿಮ್ಮಿಬ್ರು ಹೆಣ್ಮಕ್ಳು. ಮತ್ತಿನೇನು
ನೋಡ್ರಿ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನಾನು ಇಬ್ಬರು ಹೆಣ್ಮಕ್ಳು ಯಾರ ಮನೆಗೂ ಹಂಗೆ ಬೆಂಕಿ ಹಚ್ಚ ಕೆಲಸ ಮಾಡಿದವರಲ್ಲ, ಮಾಡಲ್ಲ. ಏನು ಅವ್ರಿಗೆ ಏನು ಅಂತ ನನಗೆ ಗೊತ್ತೈತಿ. ಸುಮ್ಮನೆ ಅಕ್ಕಾರ ನಿಮಗೇನೋ ಬೇಜಾರಾಗೈತಿ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀರಿ. ನಾ ಎಲ್ಲಿದ್ದೇನೆ ಅಂತ ಗೊತ್ತಲ್ಲ ನಿಮಗೆ. ನಾ ಹಿಂಗೆ ಪ್ರವಾಸಕ್ಕೆ ಬಂದೆ, ನಾ ಊರಿಗೆ ಬಂದ್ಮೇಲೆ ಮಾತಾಡ್ತೀನಿ ರೀ ಅಕ್ಕಾರ. ನಾ ಲಕ್ಷ್ಮಿಗೆ ಫೋನ್ ಹಚ್ಚಿ ಮಾತಾಡ್ತೀನಿ ತಡ್ರಿ. ಪ್ರವಾಸಕ್ಕೆ ಹೋಗಿರಿ ಅನ್ನೋದು ಗೊತ್ತಿದ್ದೆ ನಿಮಗೆ ಫೋನ್ ಮಾಡಿರೋದು ನಾನು. ಏನ ನೀವು ಆರಾಮಾಗಿ ಟ್ರಿಪ್ ಎಂಜಾಯ್ ಮಾಡ್ತಾ ಇದ್ರ, ಇಲ್ಲಿ ನನ್ನ ಜೀವನ ಹಾಳಾಗ್ತೈತಿ. ಅದನ್ನ ಯಾರ ಮುಂದೆ ಹೇಳಿ ನಾನು? ಇಲ್ಲಿ ನಾವು ಸಂಕಟದೊಳಗೆ ದವಾಖಾನಿ ಒಳಗೆ ನನ್ನ ಗಂಡ ಹಾರ್ಟ್ ಆಗಿದ್ದಾರ, ಇವ್ರು ನೋಡ್ಕೊಂತ ನಾನು ಇಲ್ಲಿ ಒದ್ದಾಡ್ತಾ ಇದೀನಿ. ನೀವು ಎಂಜಾಯ್ ಮಾಡ್ರಿ ಟ್ರಿಪ್ ನೋಡಿ. ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು. ಏನ ಇಲ್ಲಿಷ್ಟೆಲ್ಲ ರಾಡಿ ಆಗ್ತೈತಿ ಅಂತ. ಯಾಕೆ ನಿಮ್ಮ ಮಗಳಿಗೆ ನೀವು ಫೋನ್ ಮಾಡಿಲ್ಲ ನಿನ್ನಿಂದನು? ಇದು ಮಣ್ಣಿಂದನೂ ನಮ್ಮ ಮನೆ ಗಲಾಟೆ ನಡೆದತಿ, ನಿಮ್ಮನ್ನ ಏನು ಹೇಳಿಲ್ಲ ಆಕೆ? ಇಲ್ಲ, ನನಗೇನು ಹೇಳಿಲ್ರಿ ಆಕೆ. ಹೆಂಗೆ ಹೇಳ್ತಾಳೆ ಹೇಳ್ರಿ? ತಾಯಿ ಖುಷಿಯಾಗಿ ಟ್ರಿಪ್ ಅಡ್ಡಾಡ್ಕೊಂಡ್ ಬರ್ಲಿ, ಮತ್ತೆ ಇಲ್ಲಿದೆಲ್ಲ ಹೇಳ್ಬಿಟ್ರೆ ನೀವು ಬೇಜಾರಾಗ್ಬಿಡ್ತೀಯಲ್ಲ ಅಂತ ಹೇಳಿಲ್ಲ. ಅದೇ ನಾನು ಬೇಜಾರಾದ್ರೆ ನಡಿತೈತಿ. ನಡಿತೈತಲ್ಲ, ನಮಗೆ ಮನ್ಸಿಗೆ ನೋವಾದ್ರೂ ನಡಿತೈತಿ, ನಮ್ಮ ಸಂಸಾರ ಒಡೆದ್ರೂ ನಡಿತೈತಿ, ನನ್ನ ಗಂಡ ನನ್ನ ಬಿಟ್ಟು ಅಕ್ಕಿನ ಬೆನ್ನತ್ಕೊಂಡು ಹೋದ್ರೂ ನಡಿತೈತಿ ಅಲ್ಲ. ಕೊಡ್ರಿ ಇಲ್ಲಿ, ನಿಮ್ಮ ಗಂಡ ಇದ್ರೆ ಫೋನ್ ಕೊಡ್ರಿ ಇಲ್ಲಿ. ಬಾ ಒಂದು ನಿಮಿಷ, ಫೋನ್ ಕೊಡಿಲಿ, ಫೋನ್ ಕೊಡಿಲಿ. ಹಲೋ, ಯಾರು? ನಾನಂಟಿ ಪಾರ್ವತಿ ಮಾತಾಡೋದು. ಏನಂಟಿ ಆಗ್ಲಿಂದ ಏನೋ ಭಾಳ ಓದಾಡ್ತಾ ಇದ್ರಿ. ಏನು ಓದಾಡ್ತಿರೋದು? ಯಾಕೆ ಇಷ್ಟೊತ್ತು ಏನು ಮಾತಾಡಿದೆ ಅಂತ ನಿಂಗೆ ಕೇಳಿಸಿಲ್ಲನು? ಏನು ನೀವು ಆರಾಮಾಗಿ ಅಡ್ಡಾಡಕ್ಕೆ ಹೋಗಿರಿ, ಇಲ್ಲಿ ನನ್ನ ಮನೆ ಪರಿಸ್ಥಿತಿ ಏನಾಗಿತ್ತು ಅಂತ ನೋಡಿದೆ. ಏನು ಯಾವಕ್ಕೆ ನಿಮ್ಮ ಅತ್ತೆ ಬಂದಿಲ್ಲ ನನ್ನ ಗಂಡ ಅಂತ ನಿಂತಾಳಲ್ಲ, ಇವರು ನನ್ನ ಹೆಂಡತಿ ಅಂತಾರೆ. ನಾನು ಇದನ್ನೆಲ್ಲ ನಂಬಲ್ಲ. ನೀವು ಬೇಕಂತ ಮಾಡ್ತಾ ಇದೀರಿ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತೈತಿ. ಏನು ಎಷ್ಟು ದಿನದಿಂದ ಕೈ ಕೊಟ್ಟಿದ್ರಿ? ತಾಯಿ ಮಕ್ಕಳು ಎಲ್ಲರೂ ಸೇರಿ ನನ್ನ ಮನೆ ಹಾಳು ಮಾಡ್ಬೇಕು ಅಂತ ಅಲ್ಲ. ನಾವಿಲ್ಲಿ ಟ್ರಿಪ್ ಬಂದೀವಿ, ನಮ್ಮ ಪಾಡಿಗೆ ಆರಾಮಾಗಿ ಇರಕ್ಕೆ ಬಿಡ್ಲಾರ್ದೆ ಇಲ್ಲಿ ಫೋನ್ ಮಾಡಿ ಇಷ್ಟೊಂದು ಫೋನ್ ಮಾಡಿ ನೀವು ಕಿರಿಕಿರಿ ಮಾಡ್ತಾ ಇದ್ದೀರಲ್ಲಂಟಿ, ನಿಮ್ಗೆ ಸರಿ ಅನ್ನಿಸ್ತಾಯ್ತಾ? ಯಾಕೆ ಅನ್ನಿಸ್ಬಾರ್ದ? ಮಾಡೋದು ಸರಿನೇ ಐತಿ. ಇದನ್ನ ಮೊನ್ನೆ ಹೇಳ್ಬೇಕಿತ್ತು ನಿಮಗೆ ಫೋನ್ ಹಚ್ಚಿ, ನಿಮ್ಮ ಮಗಳು ಹಿಂಗೆ ಮಾಡ್ತಾ ಇದ್ದಾಳ ಅಂತೇಳಿ ಹೇಳಿಲ್ಲಲ್ಲ, ಅದು ತಪ್ಪಾಗೈತಿ. ಹೋಲ್ಬೇಡ ಪಾರ್ವತಿ. ಆಂಟಿ ಫೋನ್ ಇಟ್ಬಿಡ್ರಿ, ನಾವು ಅಲ್ಲಿ ಬಂದ್ಮೇಲೆ ಮಾತಾಡ್ತೀವಿ. ಇಲ್ಲಿ ನಂದಾತು ನನ್ನ ತಂಗಿದಾತು ಯಾವ ತಪ್ಪು ಇಲ್ಲ. ಏನು ಅದೇನೈತೆ ನಿಮ್ಮ ಗಂಡನ ನೀವು ಕೇಳ್ಕೊರಿ. ಕೇಳ್ಕೊಳಕ ಹಾರ್ಟ್ ಆಗಿ ಹಾಸ್ಪಿಟ್ಲಾಗ ಅದಾರ ಅವ್ರು. ಇಲ್ಲಿಗೂ ಬಂದು ತೊಂದರೆ ಕೊಡಕತ್ತಾಳ ನಿಮ್ಮ ಅತ್ತಿ. ನಾನು ನಮ್ಮ ಅತ್ತಿ ಹತ್ರ ಫೋನ್ ಹಚ್ಚಿ ಮಾತಾಡ್ತೀನಿ. ಇಲ್ಲಿ ಯಾರು ನಿಮ್ಮ ಸಂಸಾರ ಹಾಳು ಮಾಡಕ್ಕೇನು ಬರ್ತಾ ಇಲ್ಲ, ಅಥವಾ ನಿಮ್ಮ ಗಂಡನ್ನ ನಮ್ಮ ಅತ್ತಿನ ತೊಗೊಂಡೋಗಿ ನಾವೇನೋ ನೀವಿಬ್ರು ಹೊಂದಾಣಿಕೆ ಆಗ್ರಿ ಅಂತಲೂ ಹೇಳಿಲ್ಲ. ಇಷ್ಟಕ್ಕೂ ಅಫೇರ್ ಗಿಫೇರ್ ಅಂತೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಅವರಿಬ್ರು ಗಂಡ ಹೆಂಡತಿ. ಏನು ನೀವು ಹೇಳ್ತಾ ಇದೀನಲ್ಲ, ಫೋನ್ ಮಾಡಿ ನಮ್ಮ ತಾಯಿಗೆ ಈ ಥರ ಕಿರಿಕಿರಿ ಮಾಡೋ ಅಧಿಕಾರ ಆಗಲಿ ಯಾವುದು ನಿಮಗಿಲ್ಲ. ನಿಮ್ಮ ಮನೆ ಸೊಸಿ ಆಕಿ ಲಕ್ಷ್ಮಿ, ಆಕಿ ಹೆಂಗದಾಳ ಅಂತ ನನಗೆ ಗೊತ್ತು. ನನ್ನ ತಂಗಿ ಅಕ್ಕಿ ಕಡೆ ಏನು ಮಾತಾಡ್ಕೊಂಡಿರಲ್ಲ ಅದು ಅಲ್ಲೇ ಇರಲಿ. ಮನೆಗೆ ಬಂದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಮತ್ತೆ ನನಗೆ ಮನೆ ಹಾಳು ಮಾಡಕ್ಕೆ ಹಂಗೆ ಹಿಂಗೆ ಅಂತ ನಮ್ಮ ತಾಯಿ ಇದ್ರಿಗೆ ಹೇಳತ್ತಿರಲ್ಲ. ನನಗನ್ನಕ್ಕೆ ನಿಮ್ಗೆ ಏನ್ರಿ ಅಧಿಕಾರ ಐತಿ? ಯಾರೀ ನೀವು? ನನಗನ್ನಕ್ಕೆ ಏನ್ರಿ ಅಧಿಕಾರ ಐತಿ? ನಿಮ್ಗಿಂತ ಮುಂಚೆ ನಮ್ಮ ಅತ್ತಿ ಅವ್ರ ಹೆಂಡತಿ. ಏನ ನಿಮ್ಮಷ್ಟೇ ಅಧಿಕಾರ ನಮ್ಮ ಅತ್ತಿಗೂ ಐತಿ. ಹಾಸ್ಪಿಟ್ಲಿಗೆ ನೋಡಕ್ ಬಂದವ್ರಿಗೆ ಹಂಗ ಹಿಂಗ ಅಂತ ಬಾಯ್ ಮಾಡಿರ್ಬೋದು ನೀವು. ಯಾಕಂದ್ರೆ ಈಗ ಹೇಳ್ತಾ ಇದೀರಲ್ಲ ನೋಡಕ್ ಬಂದಾಳ ಅಂತ. ಯಾಕ್ರಿ ನೋಡಕ್ ಬರ್ಬಾರ್ದು? ಬರ್ತಾರ, ನೋಡಕ್ ಬರ್ತಾರ. ಏನ್ ತೊಂದ್ರೆ ಆತ ಅಲ್ಲಿಗೆ? ಬರ್ತಾರ್ರಿ ಅವ್ರ ಹೆಂಡತಿ ಅವ್ರು. ನೀವು ಅವ್ರ ಗಂಡನ ಮದುವೆ ಮಾಡ್ಕೋಬೋದಂತೆ, ಅವ್ರ ಗಂಡನ ಅವ್ರು ನೋಡಕ್ ಬರ್ಬಾರ್ದ? ನೀವು ಇದೆಲ್ಲ ನನ್ನ ಹತ್ರ ಹೇಳ್ಬೇಡ್ರಿ. ಹೆದರ್ಕೊಂಡ್ರೆ ಹೆದರ್ಸ್ತೀರಿ ನೀವು. ಹೆದರ ಅವಶ್ಯಕತೆ ಏನೂ ಇಲ್ಲ ನಮಗೆ. ಬರ್ತೀವಿ, ಬಂದು ಆರಾಮಾಗಿ ಮಾತಾಡ್ತೀವಿ. ಇನ್ನೊಂದ್ಸಲ ನಮಗೆ ಫೋನ್ ಹಚ್ಚಕ್ ಹೋಗ್ಬೇಡ್ರಿ ನೀವು. ನಾ ಲಕ್ಷ್ಮಿ ಹತ್ರ ಮಾತಾಡ್ಕೊಂತೀನಿ. ಇಡ್ರಿ ಫೋನ್. ಇಷ್ಟು ವರ್ಷ ಸಂಸಾರ ಮಾಡಿದ ಗಂಡನ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ, ಈಗ ಇನ್ನೊಬ್ರು ಬುಟ್ಟಿಗೆ ಬೀಳೋ ಗಂಡನ ಯಾಕೆ ಗೊತ್ತಿಲ್ಲ ನಿಮ್ಮ ಗಂಡನ ಬಗ್ಗೆ. ನೀವು ಈ ಥರ ಮಾತಾಡತ್ತೀರ ಅಂತ ನಿಮ್ಮ ಗಂಡಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಂತಾರ ಏನೋ ಯಾರಿಗೆ ಗೊತ್ತು. ಸುಮ್ಮನೆ ಅವ್ರ ಮುಂದೆ ಹಿಂಗೆಲ್ಲ ಮಾತಾಡಿ ಸಣ್ಣವ್ರಾಗಬೇಡ್ರಿ. ಏನವ ನೀನು ಇಂಥವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂತಿಯಲ್ಲವ ನೀನು? ತಲೆ ಕೆಡಿಸ್ಕೋಬೇಡ ಅಂದ್ರೆ ಏನ್ಲೇ ಇದೆಲ್ಲ ಅಂದ್ರೆ ಎಲ್ಲ ವಿಚಾರ ಗೊತ್ತಾಗಿ ಮನ್ಯಾಗಲ್ಲಿ ಜಗಳ ಎದ್ದತಿ ಅಂತ ಆತು. ಅಯ್ಯೋ ಪಾಪ ನನ್ನ ಮಗಳು ಏನು ಕಷ್ಟಪಡ್ತಾ ಇತ್ತೋ ಏನೋ. ಅಯ್ಯೋ ದೇವ್ರೇ, ಲಕ್ಷ್ಮಿ ಧೈರ್ಯವಂತಿ. ಇಷ್ಟಕ್ಕೂ ತರುಣ್ ಬುದ್ಧಿ ಇದ್ದವ. ಹಂಗೆ ಹೊರಗೆಲ್ಲ ಹಾಕಕ್ಕೆಲ್ಲ ಇದು ಮಾಡಲ್ಲ. ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾ ಫೋನ್ ಹಚ್ಚಿ ಮಾತಾಡ್ತೀನಿ ಲಕ್ಷ್ಮಿ ಹತ್ರ. ಈಗ ಅವರೆಲ್ಲ ಹಾಸ್ಪಿಟ್ಲಾಗ ಅದಾರ ಅಂದ್ರೆ ಲಕ್ಷ್ಮಿ ಒಬ್ಬಕ್ಕೆ ಇರ್ಬೋದು. ನಾ ಫೋನ್ ಹಚ್ಚಿ ಮಾತಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ಅವ್ರ ಮೇನ್ ಇಂಟೆನ್ಷನ್ನೇ ನಿನ್ನ ಟ್ರಿಪ್ ಹಾಳಾಗಲಿ, ನಿನ್ನ ಮನಸ್ಸಿಗೆ ಬೇಜಾರಾಗಬೇಕು, ಅಲ್ಲಿ ಹಿಂಗಾಗೈತಿ ಇದೆಲ್ಲ ಗೊತ್ತಾಗಬೇಕು, ಒಟ್ಟಿನಲ್ಲಿ ನೀನು ನೆಮ್ಮದಿಯಾಗಿರಬಾರ್ದು ಅನ್ನೋದಕ್ಕೆ ಅವ್ರು ಫೋನ್ ಮಾಡಿರೋದು. ನೀ ಅದನ್ನೇ ಯಾಕೆ ಮಾಡ್ಕೊಂತಿ? ಏನು ಪ್ರಳಯ ಆಗಿಲ್ಲವ ಜಗತ್ತೇನು ಪ್ರಳಯ ಆಗಿಲ್ಲ. ಅದು ಮೊದಲೇ ನಮ್ಮ ಲಕ್ಷ್ಮಿ ಕಂಡ್ರೆ ಅವ್ರ ಅತ್ತಿಗೆ ಹಾಕಿದ್ದಿಲ್ಲ. ಈಗ ಒಂದು ರೀಸನ್ ಸಿಕ್ತು ಅಷ್ಟೇ. ಒದರಾಡಕ್ಕ, ಚೀರಾಡಕ್ಕ, ಬಾಯ್ ಮಾಡಕ್ಕ. ಭಾಳ ದಿನ ಅಂದರೆ ಹಿಂಗೆ ಕಿರಿಕಿರಿ ಮಾಡಲಿ. ಲಕ್ಷ್ಮಿ ಆತು ತರುಣ್ ಆತು ಬೇರೆ ಮನೆ ಮಾಡ್ಕೊಂಡು ಆರಾಮಾಗಿರ್ತಾರೆ. ಇಷ್ಟೇ ಆಗೋದು. ಇದಕ್ಕೆ ಹೆಚ್ಚಿಂದ ಏನೂ ಆಗಲ್ಲ. ತಲೆನೇ ಕೆಡಿಸ್ಕೊಬೇಡ. ಲಕ್ಷ್ಮಿ ಹಂಗಂತ ಗೊತ್ತಲ್ಲ, ಆಗಷ್ಟು ಸಹಿಸ್ಕೊಂತಾಳ. ಆಮೇಲೆ ಆಕಿನೂ ಎದುರು ಬೀಳ್ತಾಳ. ಸಮಾಧಾನ ಆಗಿರ. ಬಾ ಹೋಗೋಣ ಊಟಕ್ಕೆ.